ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದೇಶದಲ್ಲಿ HPV ವೈರಸ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಈಗ ಸದ್ಯ ಕೇಂದ್ರ ಸರ್ಕಾರ ಒಂದು ಮಹತ್ತರ ಹೆಜ್ಜೆಯನ್ನ ಇಡ್ತಾ ಇದೆ. ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಉಚಿತ ಕ್ಯಾನ್ಸರ್ ಲಸಿಕೆ ಕೊಡೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. 9 ರಿಂದ 14 ವರ್ಷ ಒಳಪಟ್ಟ ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ತಡೆಗಾಗಿ HPV ಕ್ಯಾನ್ಸರ್ ತಡೆಗಾಗಿ ಈಗ ಲಸಿಕೆ ಉಚಿತವಾಗಿ ಕೊಡಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ದೇಶದಲ್ಲಿ ಗರ್ಭಕಂಠ ಕ್ಯಾನ್ಸರ್ ಹೆಚ್ಚುತ್ತಾ ಇರೋ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಜರುಗಿಸಲಾಗ್ತಾ ಇದೆ. ಹ್ಯೂಮನ್ ಪಾಪಿಲೋಮಾ ವೈರಸ್ನ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಈ ತೀರ್ಮಾನಕ್ಕೆ ಬಂದಿದೆ. ಈಗಾಗಲೇ ಹಲವು ರಾಜ್ಯಗಳು ಅಲ್ಲಲ್ಲಿ ಪ್ರಾಯೋಗಿಕವಾಗಿ ಕೆಲವು ಕಡೆಗಳಲ್ಲಿ HPV ವೈರಸ್ನ ಲಸಿಕೆಗಳನ್ನು ಉಚಿತವಾಗಿ ಕೊಡುವಂತಹ ಪ್ರಯತ್ನಗಳನ್ನ ನಡೆಸ್ತಾ ಇವೆ. ಇದು ದೇಶವ್ಯಾಪಿಯಲ್ಲಿ ಆಗಬೇಕಾದಂತಹ ಒಂದು ಕಾರ್ಯ ಅಂತ ಕೇಂದ್ರ ಸರ್ಕಾರ ಭಾವಿಸಿದ್ದು, ಗರ್ಭಕಂಠ ಕ್ಯಾನ್ಸರ್ ತಡೆಗಟ್ಟುವ ಹಿನ್ನೆಲೆಯಲ್ಲಿ 9 ರಿಂದ 14 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಲಸಿಕೆಯನ್ನು ಕೊಡಲಿಕ್ಕೆ ಮುಂದಾಗ್ತದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, 9 ರಿಂದ 14 ವರ್ಷದ ಹೆಣ್ಣು ಮಕ್ಕಳಲ್ಲಿ ಲಸಿಕೆ ಉಚಿತವಾಗಿ ಅನ್ನುವಂತಹ ನಿರ್ಧಾರ, ಸೊ ಇದು ಯಾವಾಗಿನ ಜಾರಿಗೆ ಬರಬಹುದು, ಯಾವ ರೀತಿಯಲ್ಲಿ ಇದು ಜಾರಿಗೆ ಬರಬಹುದು? ದಿವ್ಯಾ, ಇವತ್ತು ಇದನ್ನ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನೀತಿ ನಿರೂಪಣೆಗಳು ಕೂಡ ಈಗ ಆಗ್ಬೇಕಾಗಿರುವಂತದ್ದು. ಬಹುಶಃ ಮುಂದಿನ 1 ತಿಂಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಆದೇಶಗಳು ಬರುವಂತ ಸಾಧ್ಯತೆಗಳಿದಾವೆ. ಅಂದ್ರೆ ಯಾವತ್ತಿನಿಂದ ಇದಕ್ಕೆ ಚಾಲನೆಯನ್ನ ಕೊಡಲಾಗುತ್ತೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದಾವೆ. ಇವತ್ತು ಮುಖ್ಯವಾಗಿ ಗರ್ಭಕಂಠ ಕ್ಯಾನ್ಸರ್ ಏನಿದೆ, ಇದು ದೇಶದಲ್ಲಿ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ 9 ರಿಂದ 14 ವರ್ಷದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಲಸಿಕೆಯನ್ನು ಹಾಕುವಂತ ನಿಟ್ಟಿನಲ್ಲಿ ತೀರ್ಮಾನವನ್ನು ಕೈಗೊಂಡಿರುವಂತದ್ದು. ದೇಶಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇದೊಂದು ರೀತಿ ಆಂದೋಲನದ ರೀತಿಯಲ್ಲಿ ಅಭಿಯಾನವನ್ನು ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ತೀರ್ಮಾನವನ್ನ ಮಾಡಲಾಗಿದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ, ಮುಂದಿನ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಿಯಮಗಳನ್ನು ಕೂಡ ರಚಿಸ್ತಾರೆ. ರಚಿಸಿದ ಬಳಿಕ ಸಮರ್ಪಕವಾದಂತ ಲಸಿಕೆಗಳನ್ನು ಕೂಡ ಸ್ಟಾಕ್ ಮಾಡ್ಕೊಳ್ಬೇಕಾಗತ್ತೆ. ಈ ಎಲ್ಲಾ ಪ್ರಕ್ರಿಯೆಗಳಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಅಭಿಯಾನಕ್ಕೆ ಚಾಲನೆ ಕೊಡುವಂತ ಸಾಧ್ಯತೆಗಳಿದಾವೆ. ದಿವ್ಯಾ, ಓಕೆ, ಈಗಾಗಲೇ ಕೆಲವು ರಾಜ್ಯಗಳು ಉಚಿತವಾಗಿ ಕೊಡುವಂತಹ ಪ್ರಯತ್ನವನ್ನ ನಡೆಸಿವೆ. ಈಗ ಕೇಂದ್ರ ಸರ್ಕಾರವೇ ಇದನ್ನ ಮಾಡ್ತಾ ಇರೋದ್ರಿಂದ ದೊಡ್ಡ ಮಟ್ಟಿಗೆ ಇದು ಕ್ಯಾಂಪೇನ್ ಕೂಡ ಆರಂಭ ಆಗುತ್ತೆ. ಬಹುಶಃ ಒಂದ್ ರೀತಿಯಲ್ಲಿ ಕೋವಿಡ್ ವ್ಯಾಕ್ಸಿನ್ ನ ಕ್ಯಾಂಪೇನ್ ಹೇಗಾಯ್ತೋ ಆ ರೂಪದಲ್ಲೇ ಇದು ಕೂಡ ಆಗಬಹುದು ಅನ್ಸುತ್ತೆ. ಯಾಕಂದ್ರೆ ಇದು ಕ್ಯಾನ್ಸರ್ ಏನ್ ನಾರ್ಮಲ್ ಕ್ಯಾನ್ಸರ್ಗಳಿದೆ, ಅದರಲ್ಲಿ 2ನೇ ಕ್ಯಾನ್ಸರ್ ರೀತಿಯಲ್ಲೇ ಇದು ದೊಡ್ಡ ಮಟ್ಟಿಗೆ ವ್ಯಾಪಿಸ್ತಾ ಇದೆ. ಇದನ್ನು ತಡೆಗಟ್ಟುವುದು ಕೂಡ ದೇಶದ ಸರ್ಕಾರದ ಆದ್ಯತೆ ಆಗಿರುತ್ತೆ. ಶಬೀರ್, ಹೌದು, ಆ ಕೋವಿಡ್ ಲಸಿಕೆಯನ್ನು ಯಾವ ರೀತಿಯಾಗಿ ದೇಶಾದ್ಯಂತ ಒಂದು ಅಭಿಯಾನವನ್ನು ನಡೆಸಿ ಎಲ್ಲಾ ದೇಶದ ಜನರಿಗೂ ಕೂಡ ಹಾಕುವಂತ ಕೆಲಸವನ್ನ ಮಾಡಿತು, ಅದೇ ರೀತಿ ಗರ್ಭಕಂಠ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಈ ಲಸಿಕೆಯನ್ನು ವಿಶೇಷವಾಗಿ 9 ವರ್ಷದಿಂದ 14 ವರ್ಷದ ನಡುವಿನ ಹೆಣ್ಣು ಮಕ್ಕಳಿಗೆ ಹಾಕುವಂತ ಕೆಲಸಗಳಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂತ ಅಭಿಯಾನಕ್ಕೂ ಕೂಡ ಕೇಂದ್ರ ಸರ್ಕಾರ ಚಾಲನೆ ಕೊಡುವಂತ ನಿರೀಕ್ಷೆಗಳನ್ನ ಕೂಡ ಈಗ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈಗಾಗಲೇ ಕೆಲವು ರಾಜ್ಯಗಳು ಈ ಒಂದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲವು ಕಡೆ ಲಸಿಕೆಯನ್ನು ಉಚಿತವಾಗಿ ಹಾಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಆದ್ರೆ ಎಲ್ಲಾ ರಾಜ್ಯಗಳಿಗೂ ಕೂಡ ಇದು ಸಾಧ್ಯವಾಗ್ತಾ ಇಲ್ಲ. ಮತ್ತೆ ಕೆಲವು ಈ ಒಂದು ಲಸಿಕೆಗೆ ಸಂಬಂಧಪಟ್ಟಂತ ವಸ್ತುಗಳಿದೆ, ಅವುಗಳನ್ನ ಇಂಪೋರ್ಟ್ ಕೂಡ ಮಾಡ್ಕೋಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವೇ ಇದನ್ನ ನೇತೃತ್ವವನ್ನು ವಹಿಸಿಕೊಳ್ಳುವಂತಹ ಏನು ಒಂದು ನಿರ್ಧಾರವನ್ನ ಮಾಡಿರುವಂತದ್ದು. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಲಸಿಕೆಯನ್ನ ದೇಶಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಉಚಿತವಾಗಿ ಹಾಕುವಂತ ಒಂದು ಬೃಹತ್ ಅಭಿಯಾನವನ್ನ ಕೂಡ ಶುರು ಮಾಡುತ್ತೆ. ಆ ಅಭಿಯಾನದ ಮೂಲಕ ದೇಶದಲ್ಲಿರುವಂತಹ ಎಲ್ಲಾ 9 ವರ್ಷದಿಂದ 14 ವರ್ಷದ ಹೆಣ್ಣು ಮಕ್ಕಳಿಗೆ ಲಸಿಕೆಯನ್ನ ಹಾಕುವಂತ ಕೆಲಸವನ್ನ ಕೂಡ ಕೇಂದ್ರ ಸರ್ಕಾರ ಮಾಡಲಿದೆ. ಥ್ಯಾಂಕ್ ಯು ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ. 9 ರಿಂದ 14 ವರ್ಷ ವಯಸ್ಸಿನ ಒಳಗವರಿಗಾದ್ರೆ 2 ಡೋಸ್, ಅದಕ್ಕಿಂತ ಹೆಚ್ಚುವರಿ ವಯಸ್ಸಿನವರಾದ್ರೆ 3 ಡೋಸ್ ಹಾಕಬೇಕಾಗತ್ತೆ. ಸೊ ಈ ಎಲ್ಲ ನಿರ್ಧಾರಗಳನ್ನು ಮುಂದೆ ಸರ್ಕಾರ ತೆಗೆದುಕೊಂಡು ಅದನ್ನು ಪ್ರಕಟ ಮಾಡುತ್ತೆ.